ಆ ಪಟ್ಟಣದ ಜನರೆಲ್ಲರೂ ಸಹ ಇಂಥ ನಿರ್ಧರಿ ಮತ್ತು ಆ ದೇವರು ಸಹ ಪುಣ್ಯಾತ್ಮನಾದಂಥ ವ್ಯಕ್ತಿಯನ್ನ ತಾವು ಮನೆಯಿಂದ ಹೊರಗೆ ಹಾಕಿದ್ದೀರಿ. ಆತನ ಪುಣ್ಯದಿಂದಲೇ ಈ ಭವನ ಅಪಾರವಾದ ಸಂಪತ್ತು ಪ್ರಾಪ್ತವಾಗಿತ್ತು. ಆದರೆ ಪಾಪಿಗಳಾದ ನಮಗೆ ಇರುವುದಕ್ಕೆ ಒಂದು ಕ್ಷಣವೂ ಸಹ ನೀವು ಅರ್ಹರಲ್ಲವೆಂದು ಅವರನ್ನು ಹೊಡೆದು ಹೊರಗೆ ಹಾಕಿದನು. ಹಳೆಯ ಮನೆಗೆ ಬಂದ ಮೇಲೆ ಊರಿನ ಜನರೆಲ್ಲರೂ ಸಹ ಅವರು ಹೇಳತೊಡಗಿದರು, ಇವರೆಲ್ಲ ನಿರ್ದಯಿಗಳು, ಪಾಪಿಗಳು, ಕ್ರೂರಿಗಳು, ಪುಣ್ಯಶಾಲಿ ಮಗನನ್ನು ಮನೆಯಿಂದ ಹೊರಗೆ ಹಾಕಿದರು. ಇನ್ನು ಬದುಕಿರುವರಲ್ಲ ಎಂದು ಎಲ್ಲರೂ ಅವರನ್ನು ನಿಂದಿಸುತ್ತಿದ್ದರು. ಜನರೆಲ್ಲರೂ ಸಹ ಅವರನ್ನು ನಿಂದೆ ಮಾಡ್ತಾರೆ. ಈ ಮರಣವೇದ ವಚನವನ್ನು ಕೇಳುತ್ತಾ ಅವರು ಜೀವಿಸುತ್ತಿದ್ದರು. ಆ ಪುಣ್ಯಾತ್ಮರು ಹೋದದ್ದೇ ಹೋದದ್ದು. ಅವರ ಮನೆಯಲ್ಲಿರುವಂತಹ ಅಪಾರ ಸಂಪತ್ತೆಲ್ಲವೂ ಕ್ಷೀಣವಾಗಿ ನಶಿಸಲು ಪ್ರಾರಂಭಿಸಿತು. ಹಾಗೆ ಎಲ್ಲವೂ ಅವರಿಗೆ ನಶಿಸುತ್ತಾ ಎಲ್ಲ ಸಂಪತ್ತು ಹೋಗಿ ಅತಿ ದರಿದ್ರವು ಒಂದು ಆವರಿಸಿತು. ಬಡತನ ಬರುತ್ತದೆ, ಪಾಪಕರ್ಮದ ಉಚಿತತೆ ಕ್ರೂರವಾಗಿರುತ್ತದೆ. ದುಃಖ ದಾರಿದ್ರ್ಯವಸ್ಥೆಯಲ್ಲಿ ಧನ್ಯಕುಮಾರನ ತಂದೆ ಧನಪಾಲನು, ಹಾಗೆ ತಾಯಿ ಒಂದೇ ಸಮನೆ ಮಗನನ್ನ ಅವರು ಜ್ಞಾನವನ್ನ ಮಾಡುತ್ತಿದ್ದರು. ಅಂದ್ರೆ ಚಿಕ್ಕ ಮಗಂದೇ ನೆನಪು ಮಾಡ್ತಾ ಇದ್ದರು. ಇಷ್ಟು ಬಡತನ ಬರುತ್ತದೆ ಅವರಿಗೆ. ಇರುವಂತಹ ಎಲ್ಲ ಆಸ್ತಿ ಪಾಸ್ತಿ ಮೌಲ್ಯಗಳು ಹರಾಜಾಗಿ ಹೋಗ್ತದೆ. ಕೊನೆಗೆ ಒಂದು ಚಿಕ್ಕದಾದಂತಹ ಜೋಪಡಿ ಉಳಿಯುತ್ತದೆ. ಆದರೆ ಅವರಿಗೆ ಕೊಳ್ಳುವುದಕ್ಕೆ ಏನೂ ಸಹ ಇರುವುದಿಲ್ಲ. ಎಲ್ಲರೂ ಭಿಕ್ಷಾಟನೆಯನ್ನ ಮಾಡಿ ಅವರು ಬಟ್ಟೆಯನ್ನ ತುಂಬಿಸುವಂತಹ ಪರಿಸ್ಥಿತಿ ಬರುತ್ತದೆ. ಬಹಳ ದರಿದ್ರವು ಬಂದು ಆವರಿಸುತ್ತದೆ. ಇಂಥ ಧನ್ಯಕುಮಾರನ ತಂದೆಯು ಧನಪಾಲರು. ಅವರು ಸಹೋದರಿಯ ಪುತ್ರ ಸಾಲಿಪತ್ರನನ್ನು ಹುಡುಕಿಕೊಂಡು ಬಂದರು. ಹಾಗೆ ಅವರು ಸಾಲಿಪತ್ರನ ಮನೆಗೆ ಧನಪಾಲರು ಪುಣ್ಯಕಾಲ ಉದಯಕ್ಕೆ ಬಂದಿರುವುದರಿಂದ ಅವರಿಗೆ ಸಾಲಿಪತ್ರನ ನೆನಪು ಬಂದಿತು. ಹುಡುಕುತ್ತಾ ಅವರು ಹೊರಬಂದಿದ್ದರು. ಬರುತ್ತಾ ಹಾದಿಯಲ್ಲಿ ಧನಪಾಲನು ರಾಜಗಳ ನಗರಕ್ಕೆ ಬರುತ್ತಿದ್ದನು. ಹೋಗುವಾಗಿ ರಾಜ ಧನ್ಯಕುಮಾರನು ವಾಸಿಸುತ್ತಿದ್ದ ಅರಮನೆಯ ಸಮೀಪದಲ್ಲಿ ನಿಂತುಕೊಂಡನು. ರಾಜಗಳ ಕಡೆ ಬರ್ತಾ ಇರುವಾಗ ಧನ್ಯಕುಮಾರನು ಯಾವ ನಗರವನ್ನು ನಿರ್ಮಾಣ ಮಾಡಿಕೊಂಡು ಅರಮನೆ ನಿರ್ಮಾಣ ಮಾಡಿಕೊಂಡಿದ್ದ ಅದರ ಅರಮನೆಯ ತುಸು ದೂರದಲ್ಲಿ ಆತನು ಅಲ್ಲಿ ನೌಕರರನ್ನು ಕುರಿತು ವಿಚಾರಿಸುತ್ತಿದ್ದನು. ಸಾಲಿಪತ್ರ ಶ್ರೇಷ್ಠಿಯ ಮನೆ ಎಲ್ಲಿರುವುದು, ಸಾಲಿಪತ್ರ ಶ್ರೇಷ್ಠಿಯವರ ಮನೆ ಎಲ್ಲಿದೆ ಅಂತ ವಿಚಾರವನ್ನು ಮಾಡ್ತಾ ಇರ್ತಾನೆ. ಎಲ್ಲಿರುವುದು ಎಂದು ಆತನು ಕೇಳುತ್ತಿದ್ದನು. ಸದೈವದಿಂದ ಆತನ ಪುಣ್ಯದ ಯೋಗದಿಂದ ಅದೇ ಸಮಯ ಅರಮನೆಯ ಪ್ರಸಾದದಲ್ಲಿ ಮನೆಯ ಮೇಲಿನ ಅಂತಸ್ತಿನಲ್ಲಿ ಕುಳಿತುಕೊಂಡು ನಗರ ವೀಕ್ಷಣೆಯನ್ನು ಮಾಡುತ್ತಿದ್ದಂತ ಧನ್ಯಕುಮಾರನು ಆತನು ಬಹು ಅಂತಸ್ತಿನ ಮನೆಯ ಮೇಲ್ಭಾಗದಲ್ಲಿ ಕೂತು ಆತ ನಗರದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾನೆ. ಧನ್ಯಕುಮಾರ ದೊರೆಯು ದೃಷ್ಟಿ ಮನೆಯ ವಸ್ತ್ರವನ್ನು ಧರಿಸಿದಂತಹ ಪುರುಷನ ಮೇಲೆ ಬಿದ್ದಿತು. ಹಾಗೆ ಕರೆದಿರುವಂತ ಮತ್ತು ಮಣ್ಣಾಗಿರುವಂತ ವಸ್ತ್ರವನ್ನು ಧರಿಸಿದಂತ ವ್ಯಕ್ತಿಯ ಮೇಲೆ ಬಿದ್ದಿತು. ಧನಪಾಲ ಕಡೆಗೆ ನಡೆಯಿತು ಮತ್ತು ಶ್ರೇಷ್ಠ ಮಾಡಿ ಆತನನ್ನು ನೋಡಿದನು, ಗುರುತಿಸಿದನು. ತನ್ನ ತಂದೆ ಧನಪಾಲನೆಂಬಂತೂ ಗೊತ್ತಾಯಿತು. ತಂದೆ ಧನಪಾಲನೆಂಬ ಗೊತ್ತಾಗ್ತದೆ.
ಘಟನೆಯನ್ನು ರಾಜ ಕರ್ಮಚಾರಿಗಳು ಪುರವಾಸಿಗಳು ಕಂಡರು. ಹಾಗೆ ಊರಿನ ರಾಜ ಒಬ್ಬ ವಿಕಾರಿಯಾಗಿ ಇದ್ದ ಆತನ ಕಾರ್ಯವನ್ನು ಬಿಡುವುದನ್ನು ನೋಡಿ ಮಂತ್ರಿಗಳು ಹಾಗೆ ರಾಜಸೇವಕರು ಕರ್ಮಚಾರಿಗಳೆಲ್ಲರೂ ಸಹ ನೋಡಿದರು, ಕಂಡು ಆಶ್ಚರ್ಯಭರಿತರಾದರು. ಆಗ ಧನಪಾಲನು, ಎಲೆ ನಗರಾಧಿಪತಿಯ ರಾಜನೇ, ನೀವು ಮಹಾತ್ಮರು, ಪರಾಕ್ರಮಿಗಳು, ಬಹುಕಾಲದ ಧರ್ಮ ನ್ಯಾಯ ಮತ್ತು ಸುಖಪೂರ್ವಕ ರಾಜ್ಯ ಪರಿಪಾಲನೆ ಮಾಡುವಂತವರು. ನಾನೊಬ್ಬ ದಟ್ಟ ದರಿದ್ರ ವೈಶ್ಯ ವಿಕಾರಿ, ನೀವು ಭೂಮಂಡಲ ಅಧಿಪತಿಗಳು. ನಾನು ನಿಮಗೆ ನಮಸ್ಕರಿಸಬೇಕಾದರೆ ನೀವು ನನಗೆ ನಮಸ್ಕರಿಸುವ ಮಾಡಬಾರದು ಸ್ವಾಮಿ ಎಂದು ಕೈ ಮುಗಿದನು. ಹಾಗೆ ಹೇಳ್ತಾನೆ, ನೀವು ರಾಜರಿದ್ದೀರಿ, ನಾನೊಬ್ಬ ದರಿದ್ರನಿದ್ದೇನೆ, ಆದರೆ ನೀವು ನನಗೆ ನಮಸ್ಕಾರ ಮಾಡಬಾರದು. ಧನ್ಯಕುಮಾರನು ರಾಜನು ಆತನ ಈ ಮಾತುಗಳನ್ನು ಕೇಳಿ ತಾವೇ ನಮಸ್ಕಾರಕ್ಕೆ ಯೋಗ್ಯರು, ತಾವು ನನ್ನ ಪೂಜ್ಯ ತಂದೆಯವರು, ನಾನೇ ತಮ್ಮ ಕೊನೆಯ ಪುತ್ರ ಧನ್ಯಕುಮಾರ. ಅಂದರೆ ಅವರಿಗೆ ಗುರುತು ಸಹ ಮರ್ತೋಗಿರುತ್ತದೆ. ಧನ್ಯಕುಮಾರ ಇದನ್ನು ಕೇಳಿದ ಕೂಡಲೇ ಧನಪಾಲನ ಕಣ್ಣುಗಳಲ್ಲಿ ಧಾರಾಕಾರ ಆಸುರಾಗ ಹರಿಯಿತು. ಮಗಳನ್ನು ತಪ್ಪಿಕೊಂಡು ರೋಧಿಸತೊಡಗಿದರು ಮತ್ತು ಧನ್ಯಕುಮಾರನು ಸಹ ರೋಧಿಸಿದನು. ಆಗ ಧನ್ಯಕುಮಾರನ ಅವಸ್ಥೆಯು ಏನಾಗಿರಬೇಕು, ಹಾಗೆ ಆತನು ಬಹಳ ರೋಧಿಸಿದನು. ಆತ ಧನ್ಯಕುಮಾರನು ಕೂಡಲೇ ಅಳತೊಡಗಿದನು. ಈ ಎಲ್ಲ ಘಟನೆಗಳನ್ನು ನೋಡಿಕೊಂಡು ನಿಂತ ಮಂತ್ರಿವರ್ಗ, ಸಾಮಂತರು ಹಾಗೆ ನಗರವಾಸಿಗಳೆಲ್ಲರೂ ಪ್ರೇಮದ ಆಶ್ರಮ ಎಲ್ಲರ ಕಣ್ಣುಗಳಲ್ಲೂ ಹರಿಯಿತು. ಹಾಗೆ ನೋಡ್ತಾ ಇದ್ದ ಎಲ್ಲ ಕಣ್ಣಲ್ಲೂ ಸಹ ನೀರು ಬರ್ತದೆ. ತಂದೆ ಮಗ ಬಂಧಿಸುವನೇ ಕಳುಹಿಸಿದರು. ಒಬ್ಬರನ್ನು ತಬ್ಬಿಕೊಂಡು ಸಾಧ್ಯವಾಗಲಿಲ್ಲ. ಎಲ್ಲರ ಕಣ್ಣುಗಳಲ್ಲೂ ಸಹ ನೀರು ಹರಿಯುತ್ತಿತ್ತು. ಹೇಗೋ ಉಪಾಯದಿಂದ ಶಾಂತಿ ಮಾಡಿಸಿ ಅರಮನೆ ಒಳಗೆ ಕರೆದುಕೊಂಡು ಹೋದರು. ತಂದೆ ಮಗನನ್ನ ಮಂತ್ರಿಗಳು, ಸಾಮಂತರೆಲ್ಲ ಅರಮನೆಯನ್ನು ಕರ್ಕೊಂಡು ಹೋಗ್ತಾರೆ ರಾಜಬೀದಿಯಿಂದ. ಆಮೇಲೆ ಧನ್ಯಕುಮಾರನು ಭೂಪಾಲನು ವಸ್ತ್ರಾಭರಣ ಪೂಜ್ಯ ತಂದೆಯ ಸತ್ಕರಿಸಿದನು. ವಸ್ತ್ರಾಭರಣ ಆದಿಗಳನ್ನು ಸ್ನಾನಾದಿಗಳನ್ನು ಮಾಡಿಸಿ ಒಳ್ಳೊಳ್ಳೆಯ ವಸ್ತ್ರಾಭರಣ ತೊಡಿಸಿ ಆತನಿಗೆ ಊಟ ಭೋಜನ ವ್ಯವಸ್ಥೆಯನ್ನು ಮಾಡಿಸಿದನು. ಸ್ವಲ್ಪ ವಿಶ್ರಮಿಸಿದ ನಂತರ ಧನ್ಯಕುಮಾರನು ತಾನು ದೇಶವನ್ನು ಬಿಟ್ಟು ಬಂದಂತ ನಡೆದ ಸಂಗತಿ ಎಲ್ಲವನ್ನು ತಂದೆಗೆ ವಿವರಿಸಿದನು. ಬಿಟ್ಟು ಬಂದದಲ್ಲಿ ಏನಾಯಿತು ಎಲ್ಲವನ್ನು ತಂದೆಗೆ ಹೇಳಿದನಾತ. ಆಮೇಲೆ ಪೂಜ್ಯ ಮಾತಶ್ರೀ ಮತ್ತು ಸಹೋದರರು ಕುಶಲ ಸಮಾಚಾರಗಳನ್ನು ಹೇಗಿದ್ದಾರೆ ಎಂದು ಕೇಳಿದನು. ಆಗ ಧನಪಾಲ ಶ್ರೇಷ್ಠಿಯು, ಪ್ರಿಯ ಪುತ್ರನೇ, ಅವರೆಲ್ಲರೂ ಮಹಾ ಮಂದ ಭಾಗಿಗಳು, ಈಗ ಮಹಾ ದರಿದ್ರರಾಗಿದ್ದಾರೆ, ಬಹು ದುಃಖದಲ್ಲಿದ್ದಾರೆ ಎಂದು ನೀನು ಮನೆಯಿಂದ ಬಂದೆಯೋ ಅಂದಿನಿಂದ ಮಹಾ ದರಿದ್ರ ಆವರಿಸಿದೆ. ಹಾಗೆ ಈಗ ಅವರ ಜೀವನ ನಡೆಸುವುದೇ ಕಷ್ಟವಾಗಿದೆ. ಹಳೆಯ ಮನೆಯಲ್ಲೂ ಸಹ ಚಿಕ್ಕ ಬಿಸಿಲಿನಲ್ಲಿ ವಾಸಿಸುತ್ತಿದ್ದೇವೆ. ಯಾವುದೇ ಸಂಪತ್ತು ಇಲ್ಲ, ಮಹಾ ದರಿದ್ರದಿಂದ ಬಳಲುತ್ತಿದ್ದೇವೆ. ನೀನು ಮನೆಯನ್ನು ಬಿಟ್ಟು ಹೊರಟು ಹೋದ ಮೇಲೆ ಅದೇ ರಾತ್ರಿ ನಿನ್ನ ಭವನ ರಕ್ಷಕ ದೇವರು ಬಂದು ಮನೆಯಲ್ಲಿ ನಮ್ಮೆಲ್ಲ ಹೊಡೆದು ಹಾಗೆ ಹೊರಗೆ ಹಾಕಿದನು. ಅದೇ ದಿವಸನೇ ಹೊರಗೆ ಹಾಕಿದನು ದೇವರು. ಹಾಗೆ ಹಳೆಯ ಬಿಸಿಲಿನಲ್ಲಿ ನಾವು ಬಂದು ವಾಸಿಸುತ್ತಿದ್ದೇವೆ. ಬಹು ಕಷ್ಟದಿಂದ ಜೀವನವನ್ನು ಸಾಗಿಸುತ್ತಿದ್ದೇವೆ. ಕುಮಾರನಿ ತಾಯಿಯು ಒಂದೇ ಸಮಯ ಕಣ್ಣೀರ
ವಿಚಾರಗಳನ್ನು ಕೇಳಿದೊಡನೆ ಧನ್ಯಕುಮಾರನು ತಕ್ಷಣ ನೌಕರರ ಹಸ್ತ ಆತನು ಧಾರಾಳವಾದಂತ ವಸ್ತ್ರಾಭರಣಗಳನ್ನ ಮತ್ತು ಪೂಜ್ಯ ತಾಯಿ ಪ್ರಭಾವತಿಯನ್ನು ಸಹೋದರರನ್ನು ಕರೆದುಕೊಂಡು ಬರುವುದಕ್ಕಾಗಿ ಶ್ರೇಷ್ಠವಾದಂತ ರಥವನ್ನು ಮತ್ತು ಉತ್ತಮವಾದಂತಹ ವಸ್ತುಗಳನ್ನು ಕಳಿಸಿ ಸೇವಕರನ್ನು ಕಳಿಸಿದನು. ಅವರ ಕರ್ಕೊಂಬಲ್ಲಿ ಎಲ್ಲ ತಕ್ಷಣ ಕಳಿಸಿದನು. ಆತನು ಪಾಪ ಪ್ರಭಾವತಿ ಆದರೆ ಮೊದಲಾದಂತ ಒಂದು ಜನರನ್ನು ನೋಡಿ ಅವರ ಮೂಲಕ ಸಂಯಮ ಧಾರಣೆ ಮಾಡಬೇಕು. ಅವರಿಗೆ ಯಾವ ಜ್ವರ ಉಪವಾಸ ಮಾನಸಿಕ ಉಪವಾಸ ಪ್ರಬಲರಾಗ್ತಾ ಹೋಗ್ತಾರೆ. ಶರೀರ ಶಕ್ತಿಯಾಗಿ ಕೆಲಸ ಆದರೆ ಆತ್ಮಶಕ್ತಿ ತಾಯಿ ಮತ್ತು ಮಗನಿಬ್ಬರು ಸಹ ಕೆಲವು ಕಾಲ ಅಳುತ್ತಿದ್ದರು. ಹಾಗೆ ಮಗನನ್ನು ತಲೆಯನ್ನು ನಿಯಮಿಸುತ್ತಾ ಮನಪೂರ್ವಕ ಆಶೀರ್ವದಿಸಿದರು. आत्मराम काम करेंगे ओ आदमी काम से करो बड़ा काम ಭಗವಂತರ ಕೇವಲ ಶರೀರವಾದ ಯಾರು ಎಲ್ಲ ಕಡೆಗೂ ಸಹ ಖಜಾನ ಹೋಗ್ತಾನೆ ಸಹ ಚಾಚುವಂತ ಭಕ್ತನಾದರೂ ಸಹ ಸಂತುಷ್ಟ ಆದರೆ ನಾವು ಆಡಂಬರದ ಸಂಯಮ ಪಾಲನೆ ಮಾಡಬಾರದು. ನಾವು ಪ್ರತಿಮಾ ಅದು ಅಣುವ್ರತ ಮಹಾವ್ರತವನ್ನ ದೋಷಗಳನ್ನು ದೂರ ಮಾಡಿ ಗುಣಗಳನ್ನು ಗ್ರಹಣ ಮಾಡಿ ಯಾವುದೇ ಸುಲಭ ಪ್ರಾಪ್ತವಾದ ಸಂಸಾರದ ಸುಲಭ ಇದೆಯಾ? ಸಂಸಾರ ಸುಖ ಪ್ರಾಪ್ತ ಪಂಚೇಂದ್ರಿಯ ಸುಖಕ್ಕಾಗಿ ಸಮಯ ಇಲ್ಲ. ಇಷ್ಟು ದುಡಿದ್ರು ಅಧ್ಯಾತ್ಮದಲ್ಲಿ ಇನ್ನು ಆತ್ಮಕ್ಕೆ ಪಾಲಿಸಿ ಫಲ ಪ್ರಾಪ್ತವಾಗಲ್ಲ. ತಾವೆಲ್ಲರೂ ಇಂದು ಸಂಯಮ ವ್ರತದ ಸಂಯಮ ಭಾವನೆಯನ್ನು ಭಾವಿಸ್ತಾ ಇದ್ದೀರಿ. ಸ್ವಯಂ ಕಾರಣ ಭಾವದಲ್ಲಿ ಉತ್ತಮವಾದಂತಹ
ಭಕ್ತಿಮಾನ ಮತ್ತು ಉತ್ತಮವಾದಂತಹ ಸಂಯಮ ಧರ್ಮದ ಪೂಜೆಯನ್ನು ಮಾಡ್ತಾ ಇದ್ವಿ. ತಾವೆಲ್ಲರೂ ಭಕ್ತಿಯನ್ನು ಮಾಡಿ ನಿಮಗೂ ಸಹ ಸಂಯಮವನ್ನ ಇಂದ್ರಿಯ ಸಂಯಮ ಪ್ರಾಣಿ ಸಂಯಮ ಪ್ರಾಪ್ತವಾಗಿ ಇಡೀ ಕಾಲ ಹಾಗೆ ಅನಾದಿ ಕಾಲದ ಸಂಸ್ಕಾರದಿಂದ ಅಸಹ್ಯ ಅವಸ್ಥಾ ಅಸಭ್ಯತಾ ವರ್ತನ ನಂಬಿಕೆ ಕೆಲಸ ವಾಚ ಕಾಯ ಹೇ ಪ್ರಭು ಮಾಡಿದ್ರೆ ಒಂದು ವೇಳೆ ನಿಮ್ಮ ಚರಣದಲ್ಲಿ ಬಂದು ಸಹ ನಾವು ಮಾನು ಮಾಡಿದ್ರಿ ಹೇ ಪ್ರಭು ಇವತ್ತು ನನಗೂ ಸದ್ಬುದ್ಧಿ ಪ್ರಾಪ್ತವಾಗಲಿ. ಅಸಹ್ಯ ಅವಸ್ಥಾ ನಮಗೆ ಮದುವೆಯಲ್ಲಿ ಯಾವುದೇ ಜೀವಿಗಳಿಗೆ ನಮ್ಮಿಂದ ಮನಸ್ಸ ವಾಚ ಕಾಯ ಎಲ್ಲೋ ಮಂದಿರದಲ್ಲಂತೂ ಬರ್ತಾ ಇವಾಗ ಗುರುಗಳ ಸಲಹೆ ಬರ್ತಾ ಇರುವಾಗ ಚಿನ್ನವಾಗಿ ನಾವು ಕೂತ್ಕೊಂಡಿವಿ ದಿನೇಂದ್ರ ಭಗವಂತನ ಮುಂದಿದ್ದೀವಿ ಅಂತ ಮುದ್ರ ಶಾಂತವಾದ ಮುದ್ರ ಅಂತ ಮೊದಲು ನಮಗೂ ಶಾಂತಿ ಪ್ರಾಪ್ತವಾಗಲಿಕ್ಕೆ ನಾವು ಪ್ರಯೋಜನ ಪೂಜೆ ಸುಂದರವಾದಂತಹ ಜೋಡಣೆ ಮಾಡಿ ಪ್ರತಿಯೊಂದು ಮಂದಿರಲ್ಲೂ ಅರ್ಥದ ಎಲ್ಲ ರೀತಿಯ ಸಂಪತ್ತು ಪ್ರಾಪ್ತವಾಗುತ್ತದೆ. ಒಂದು ಅರ್ಥ ಮಾಡಿದರೆ ಕೇವಲ ಮಾಡ್ಕೊಂಡ್ತೀವಿ ಆದರೆ ಮಾಡಿ ಕಾರ್ಯದ ಓದುವ ಸಾಧನೆಗಳು ಅರ್ಥ ಮಾಡ್ಕೊಳ್ಳಿ ಕಾಮನ್ ಸಂಸಾರ ಮಾಡ್ತಾ ಇದ್ದೀವಿ. ನೀವು ಅರ್ಥ ಮಾಡ್ಕೊಂಡು ಮಾಡಿದ್ರೆ ಸಂಸಾರ ಎಲ್ಲ ಜಂಜಾಟನೆ ನಾವು ತಿಳ್ಕೊಂಡು ಆಚರಣೆ ಮಾಡೋಲ್ಲ ಅಲ್ಲಿ ತನಕ ಮಾಡುವಂತ ಸಾರ್ಥಕತೆಯಾಗಿ ಎಲ್ಲರಿಗೂ ಸದ್ಬುದ್ಧಿ ಅರಿಹತ್ ಭಕ್ತಿಯನ್ನು ಮಾಡಲಿ ತಾವೆಲ್ಲ ಆತ್ಮರಿದ್ದೀರಿ ಭವಿಷ್ಯಗಳಾಗುತ್ತು ಭಗವಂತರ ಭಕ್ತಿಯನ್ನ ಮಾಡ್ತಾ ಇದ್ದೀರಿ. ಎಲ್ಲರಿಗೂ ಮಂಗಳ ಆಶೀರ್ವಾದ ಸಾಪರಮಿ ಪ್ರಭು ದೇವ ಕುಮಾರೇ ಪವಿತ್ರ से ವಿನಯನ ಭಾವನೆಯಿಂದ ನಿರ್ದೋಷ ಆಹಾರವಿತ್ತು ಆನಂದಿಸುತ್ತಿದ್ದನು. ನಿರ್ದೋಷವಾದ ದೋಷರಹಿತವಾದ ಆಹಾರವನ್ನ ಮುನಿಗಳಿಗೆ ಕೊಟ್ಟು ಆತನು ಪ್ರತಿದಿನವೂ ಸಹ ಆತನು ಅತಿಥಿಗಳ ಪ್ರತೀಕ್ಷೆಯನ್ನು ಮಾಡುತ್ತಿದ್ದನು. ಸದಾ ಹಲವು ಭವ್ಯ ಜನರ ಸಮಾಸದಲ್ಲಿ ಇರುತ್ತಿದ್ದನು. ಭವ್ಯಾತ್ಮದ ಸಜ್ಜನರ ಸಮಾಸದಲ್ಲಿ ಆತನು ಸದಾ ಇರುತ್ತಿದ್ದನು. ನಿಗ್ರಂಥ ಮಹಾಮುನಿಗಳ ಭಕ್ತಿ ಸೇವೆ ಪೂಜೆ ವಂದನೆ ಮೊದಲಾದವುಗಳಲ್ಲಿ ಸತ್ವರ ಅಪೇಕ್ಷೆ ಹಾಗೆ ಸತ್ಕರ್ಮಗಳನ್ನು ಮಾಡುತ್ತಿದ್ದನು. ಮುನಿಗಳ ಮುಖದಿಂದ ಶ್ರಾವಕ ಧರ್ಮದ ಮತ್ತು ಮುನಿ ಧರ್ಮದ ಸ್ವರೂಪವನ್ನು ಸಪ್ತ ತತ್ವಗಳ ವಿಷಯದ ವ್ಯಾಖ್ಯಾನವನ್ನು ಕೇಳುತ್ತಿದ್ದನು. ಹೀಗೆ ಧನ್ಯಕುಮಾರನು ವಿರಾಗತೆಯು ಅಧ್ಯಾತ್ಮದ ಪ್ರೀತಿಯು ದಿನೇ ದಿನೇ ವೃದ್ಧಿಯಾಗುತ್ತಿತ್ತು. ಹಾಗೆ ಆತನು ಅಧ್ಯಾತ್ಮದ ಕಡೆಗೆ ದಾನ ಧರ್ಮ ಪೂಜಾರಿಗಳಲ್ಲಿ ವ್ರತ ನಿಯಮಗಳಲ್ಲಿ ಆತನು ದಿನೇ ದಿನೇ ಆತನು ವೃದ್ಧಿ ಮಾಡಿಕೊಳ್ತಾ ಇರ್ತಾನೆ. ಅಷ್ಟಮಿ ಚತುರ್ದಶಿ ಮೊದಲಾದಂತ ಪರ್ವ ದಿನಗಳಲ್ಲಿ ಕರ್ಮಗಳ ನಾಶಕ್ಕೋಸ್ಕರ ಸಕಲ ರಾಜಕಾರ್ಯವನ್ನು ಬದಿಗಿಟ್ಟು ನಿರ್ಣಯ ಪೂರ್ವಕ ಉಪವಾಸ ವ್ರತ ನೇಮಾದಿ ಸತ್ಕಾರ್ಯಗಳಲ್ಲಿ ತನ್ನೇನಾಗುತ್ತಿದ್ದನು. ನಾಳೆ ಯಾವುದು ಚತುರ್ದಶಿ ಬರ್ತಾ ಇದೆ. ಏನಿದೆ? ಚತುರ್ದಶಿ. ನಾಳೆ ಚತುರ್ದಶಿ ಇದೆ. ಚತುರ್ದಶಿ ಇದು ಪರ್ವತಿಥಿ. ಇಂಥ ಪರ್ವತಿಥಿಗಳಲ್ಲಿ ವಿಶೇಷವಾದಂತ ಧರ್ಮ ಧ್ಯಾನವನ್ನ ವ್ರತ ನಿಯಮಗಳನ್ನ ಪೂಜೆಗಳನ್ನ ಮಾಡುವಂತ ಸಂಪ್ರದಾಯ ಉಪದೇಶವನ್ನು ಪೂರ್ವಾಚಾರ್ಯರು ಹೇಳಿದ್ದಾರೆ. ಶ್ರಾವಕರಿಗೆ ಇಂಥ ಅಷ್ಟಮಿ ಮತ್ತು ಚತುರ್ದಶಿ ದಿನದಂದು ಪಾಪ ಕಾರ್ಯಗಳನ್ನ ತ್ಯಾಗ ಮಾಡಿ ಅಥವಾ ಪಾಪ ಕಾರ್ಯಗಳನ್ನ ಕಡಿಮೆ ಮಾಡಿಕೊಂಡು ಆ ದಿನ ಧರ್ಮ ತ್ಯಾಗವನ್ನ ಮಾಡೋದು ಹೇಳಿದ್ದಾರೆ. ಉಪವಾಸಗಳನ್ನ ಪೂಜೆಯನ್ನ ಪೂರ್ಣ ಉಪವಾಸ ಅಥವಾ ಪೂರ್ಣ ಉಪವಾಸ ಮಾಡಲು ಶಕ್ತಿ ಇಲ್ಲದೆ ನಿರಸ ಭೋಜನ ಮಾಡುವಂಥದ್ದು, ರಸರಹಿತ ಭೋಜನ.
ಇಲ್ಲದಿದ್ರೆ ಕೆಲವು ರಸಗಳನ್ನ ತ್ಯಾಗ ಮಾಡಿ ಸತ್ರಸದಲ್ಲಿ ಕೆಲವು ರಸ ತ್ಯಾಗ ಮಾಡಿ ಕೆಲವು ರಸವನ್ನ ಗ್ರಹಣೆ ಮಾಡುವುದು. ಮತ್ತು ಇನ್ನು ಏಕಾಸನ ಮಾಡುವಂಥದ್ದು, ಒಂದೇ ಸಲ ಆಹಾರವನ್ನ ಮಾಡುವಂಥದ್ದು. ಈ ಪ್ರಕಾರವಾಗಿ ಶಕ್ತಿ ಇದ್ದಷ್ಟು ಇನ್ನು ಹಸಿರು ತರಕಾರಿಗಳನ್ನ ಕಾಯಿಪಲ್ಯಗಳನ್ನು ತ್ಯಾಗ ಮಾಡುವಂಥದ್ದು ಶಕ್ತಿ ಇದ್ರೆ, ಶಕ್ತಿ ಇದ್ದಷ್ಟು ವಸ್ತುಗಳನ್ನ ಕಡಿಮೆ ಮಾಡುವಂಥದ್ದು. ಆರಂಭ ಸಾರಂಭಾಗಿ ನೌಕರಿ, ಉದ್ಯೋಗ, ಅಂಗಡಿ ಎಲ್ಲ ಕೆಲಸ ಕಾರ್ಯಗಳನ್ನ ಎಷ್ಟು ಆಗ್ತದೆ ಅಷ್ಟು ಪೂರ್ಣ ರೂಪದಲ್ಲಿ ಬಿಡಲಿಕ್ಕೆ ಶಕ್ತಿ ಇದ್ರೆ ಪುರುಷಾರ್ಥವನ್ನು ಮಾಡಿ ಪೂರ್ಣ ಕಡಿಮೆ ಮಾಡಿಕೊಳ್ಳುವುದು. ಪ್ರತಿದಿನ ಆರಂಭ ಸಾರಂಭಾಗಿ ಕೆಲಸವನ್ನು ಮಾಡುವುದರಿಂದ ಪಾಪವಾಗ್ತದೆ. ಪಾಪದಿಂದ ಒಂದು ದಿವಸ ನಾವು ಮುಕ್ತರಾಗಬೇಕು ಅನ್ನೋ ಅಭ್ಯಾಸವನ್ನು ಮಾಡಬೇಕು. ಅಷ್ಟೇ ಚತುರ್ದಶಿ ದಿನದಂದು ಕಡಿಮೆ ಮಾಡಿಕೊಳ್ತಾ ಹೋದರೆ ಒಂದಿನ ಪೂರ್ಣ ರೂಪವನ್ನ ಪಾಪವನ್ನು ತ್ಯಾಗ ಮಾಡಿ ಮಹಾಘಟವನ್ನ ಧಾರಣೆ ಮಾಡಲಿಕ್ಕೆ ಆಗ್ತದೆ. ಅಭ್ಯಾಸ ರೂಪದಲ್ಲಿ ಪಾಲನೆ ಮಾಡುವುದಿಲ್ಲ. ಅಷ್ಟನೇ ಚತುರ್ದಶಿಯ ದಿನದಂದು ವಿಶೇಷವಾದಂತ ಮಾಡುವಂತ ಆಲಿನ ಮಾಡುವಂತ ಪುಣ್ಯವಾದ ವಿಶೇಷವಾದಂತಹ ಫಲವನ್ನು ಕೊಡುತ್ತದೆ. ಪಾಪ ಮಾಡಿದರೂ ಸಹ ವಿಶೇಷವಾದಂತ ಪಾಪದ ಫಲ ಜಾಸ್ತಿ ಪ್ರಾಪ್ತವಾಗುತ್ತದೆ ಅಷ್ಟಮಿ ಚತುರ್ದಶಿ. ಯಾವ ರೀತಿ ಸ್ವಾತಿ ನಕ್ಷತ್ರದ ಮಳೆಯು ಒಂದು ವೇಳೆ ಕಪ್ಪೆ ತಿಪ್ಪಿನಲ್ಲಿ ಬಿದ್ದರೆ ಮುಕ್ತವಾಗುತ್ತದೆ. ಅದೇ ರೀತಿಯಾಗಿ ಅಷ್ಟಮಿ ಚತುರ್ದಶಿ ದಿನದಲ್ಲಿ ಮಾಡಿದಂತ ವ್ರತ ನಿಯಮಗಳ ವಿಶೇಷವಾದಂತ ಫಲವನ್ನು ಪ್ರಾಪ್ತವಾಗುತ್ತದೆ. ಅಷ್ಟಮಿ ಚತುರ್ದಶಿಯಾದರೂ ಸಹ ಪ್ರತಿದಿನ ಅಭಿಷೇಕ ಮಾಡಬೇಕು, ಪೂಜೆ ಮಾಡಬೇಕು. ಅದು ಅಷ್ಟಮಿ ಚತುರ್ದಶಿ ಆದರೂ ಜಿನೇಂದ್ರ ಭಗವಂತರ ಅಭಿಷೇಕ ಮಾಡಬೇಕು, ಪೂಜೆ ಮಾಡಬೇಕು. ಆದಷ್ಟು ಇಂದ್ರಿಯಗಳನ್ನ ಏನು ಮಾಡಬೇಕು, ಇಂದ್ರಿಯ ಸಂಬಂಧಿಯಾದಂತಹ ವಿಷಯಗಳನ್ನು ತ್ಯಾಗ ಮಾಡಬೇಕು. ಎಷ್ಟು ಆಗ್ತದೆ ಬ್ರಹ್ಮಚರ್ಯ ವ್ರತವನ್ನು ಪಾಲನೆ ಮಾಡುವಂಥದ್ದು. ಅಷ್ಟಮಿ ಚತುರ್ದಶಿ ದಿವಸ ಯಾರು ಗೃಹಸ್ಥಿ ಎಲ್ಲೆಂದರೆ ಅವರು ಆ ದಿವಸ ಪೂರ್ಣವಾದ ಬ್ರಹ್ಮಚರ್ಯ ವ್ರತವನ್ನ ಆ ದಿವಸ ಒಂದು ದಿವಸ ಪಾಲನೆ ಮಾಡಬೇಕು. ಇದೇ ರೀತಿ ಧನ್ಯಕುಮಾರನು ಅಷ್ಟಮಿ ಚತುರ್ದಶಿ ಮೊದಲಾದ ಪರ್ವದಿನಗಳಲ್ಲಿ ಕರ್ಮಗಳ ನಾಶಕ್ಕೋಸ್ಕರ ಸಕಲ ರಾಜಕಾರ್ಯಗಳನ್ನು ಬದಿಗಿಟ್ಟು ಅವನ ರಾಜನಾಗವೇ ಎಲ್ಲ ಕಾರ್ಯಗಳನ್ನು ಬದಿಗಿಟ್ಟು ಅಷ್ಟಮಿ ಚತುರ್ದಶಿ ಉಪವಾಸ ಪೂಜೆಗಳನ್ನು ಮಾಡ್ತೀವಿ. ಆದ್ರೆ ತಾವೆಲ್ಲ ಮಾಡಬಹುದು, ಮಾಡಕ್ಕಾಗಿಲ್ಲ, ಮಾಡಬಹುದು. ರಾಜರಷ್ಟೊಂದು ಬೀಜಿ ಮರಾದ್ರೆ ಬಹಳ ಬೀಜಿ ಇರ್ತೀವಿ ನಾವು, ಪುರುಷರಿರಂಗಿಲ್ಲ. ರಾಜರಷ್ಟು ಬೀಜಿ ಇರಂದ್ರೆ ಅಷ್ಟೇನಿಲ್ಲ, ಆದ್ರೆ ಅದಕ್ಕಿಂತ ಜಾಸ್ತಿ ನಾವು ಮಾಡ್ಕೊಂಡಿದ್ದೀವಿ. ರಾಜರಷ್ಟು ಬೀಜಿ ಏನಿಲ್ಲ ಹೇಳಿ ವ್ಯವಹಾರಿಕವಾಗಿಲ್ಲ, ಆದ್ರೆ ಮಾನಸಿಕವಾಗಿ ಅವ್ರಿಗಿಂತ ಹಾಕುಪಟ್ಟಿದೆ. ಏನ್ ಹೇಳಿ ರಾಜರಿಗಿಂತ 10 ಪಟ್ಟು ಜಾಸ್ತಿ. ಇನ್ನು ಭರತ ಚಕ್ರವರ್ತಿಯವರಿಗೆ ಎಷ್ಟು ಜನ ಪತ್ನಿಯರಿಗೆ, ಎಷ್ಟು ಜನ ಬಾಯ್ಪಾಠ ಆಗಿರ್ಬೇಕು. ಎಷ್ಟು ಸಲ ಹೇಳಿದ್ದೀನಿ ನಾನು, ಎಷ್ಟು ಜನ? 96,000 ಜನ ಪತ್ನಿಯರು. ಎಷ್ಟು ಜನ ಪತ್ನಿಯರಿದ್ರು ಸಹ ಭರತ ಚಕ್ರವರ್ತಿ ಅಷ್ಟಮಿ, ಚತುರ್ದಶಿ, ಪರ್ವತಿಥಿ ಆದಿಗಳಲ್ಲಿ ಅವರು ವ್ರತಗಳನ್ನು ಪಾಲನೆ ಮಾಡ್ತಾ, ಅವರು ಉಪವಾಸವನ್ನು ಮಾಡ್ತಾ, ಅಷ್ಟನಿಕವಾದ ಪರ್ವದಲ್ಲಿ, ದಸರಾಷ್ಟ ಪರ್ವದಲ್ಲಿ, ಸೋದರ ಪರ್ವದಲ್ಲಿ ಎಲ್ಲ ಉಪವಾಸ ಮಾಡಿ ಧರ್ಮ ಧ್ಯಾನ ಮಾಡ್ತಾರೆ. ಪತ್ನಿಯರೆಲ್ಲರೂ ಕೂತ್ಕೊಂಡು ಅವರಿಗೆ ಉಪದೇಶವನ್ನು ಮಾಡಿದರು. ಪತ್ನಿಯರಿಗೆಲ್ಲ ಭರತ ಚಕ್ರವರ್ತಿ 96,000 ಜನ ಪತ್ನಿಯರು ಅವರಿಗೆಲ್ಲ ಉಪದೇಶ ಮಾಡಲಿಲ್ಲ, ಅವರು ಉಪವಾಸ ಮಾಡ್ತಿದ್ರು. ಹಾಗೆ ಇಷ್ಟೆಲ್ಲ ಅವರು 6 ಗಂಟೆ ಅಧಿಪತಿಯಾಗಿದ್ರು ಸಹ ಅವರು ಭೋಗದಲ್ಲಿ ಆಸಕ್ತಿಯನ್ನು ಉಳ್ಳವರಾಗಿರೋಲ್ಲ. ಭೋಗವನ್ನ ಅವರು ತುಚ್ಛವಾಗಿದೆ ಅಂತ ಹೇಳಿದವರು ಅದರಲ್ಲಿ ಆಸಕ್ತಿ ಮುಚ್ಚ ಪದದಲ್ಲಿ ಭೋಗಿಸಿದರು. ಅದರಲ್ಲಿ ನೀವೆಲ್ಲ ಮಾಡಿ
ಆದರೆ ನಂದಿಕುಮಾರ ಮಾಡ್ತಿದ್ದ ನೋಡಿ, ಯಾರು ವ್ರತವನ್ನು ಪಾಲನೆ ಮಾಡ್ತಾರೆ, ಯಾರಿಗೆ ವ್ರತದ ಕಡೆಗೆ ಒಲವಾಗಿದೆ ಮತ್ತು ಧರ್ಮದಲ್ಲಿ ಶ್ರದ್ಧೆ ಆಗಿದೆ, ಜಿನೇಂದ್ರ ಭಗವಂತ ಹೇಳಿದಂತ ಧರ್ಮದಲ್ಲಿ ಶ್ರದ್ಧಾ ಆಗಿದೆ, ಪೂಜೆ ಮಾಡ್ತಾ ಇದ್ರೆ ಪೂಜ್ಯರನ್ನು ಅಂತ ಹೇಳಿದ್ರೆ ಅವರು ನಿಕಟ ಭವ್ಯರಿದ್ದಾರೆ. ಯಾರಿಗೆ ವ್ರತ ನಿಯಮ ಮಾಡಲಿಕ್ಕೆ ಇಷ್ಟ ಆಗಲ್ಲ, ವ್ರತ ನಿಯಮಗಳು ಅವರಿಗೆ ಆಸಕ್ತಿ ಇರಲ್ಲ, ಅವರಿಗೆ ಸಂಸಾರ ಬಹಳ ದೊಡ್ಡದಿದೆ, ಏನಿದೆ ಇನ್ನು ಬಹಳ ಮಾಡಾದೇವಿ, ಏನ್ ಹೇಳ್ರಿ, ಇನ್ನು ಬಹಳ ಮಾಡದೆ, ಏನ್ ಮಾಡಬೇಕು ಹೇಳ್ರಿ, ಸಂಸಾರ ಬಹಳ ಪರಿಭ್ರಮಣ ಮಾಡಾದೇವಿ. ನರ ನರಕಾದಿ ಗತಿಗಳಲ್ಲಿ ಏಕೇಂದ್ರಿ, ದ್ವಿಯೇಂದ್ರಿ, ತ್ರಿನೇಂದ್ರಿ, ಚತುರೇಂದ್ರಿ, ಪಂಚೇಂದ್ರಿ, ಸೈನಿಗೋ, ಹಾಗೆ ದರಿದ್ರಾದಿ ಕುಲಗಳಲ್ಲಿ, ಹೀನ ಕುಲಗಳಲ್ಲಿ ಕುರೂಪಿ ಆಗಬೇಕು, ಪುತ್ರ ಆಗಬೇಕು, ಕುರುಡ ಆಗಬೇಕು, ವಿಕಾರಿ ಆಗಬೇಕು, ದರಿದ್ರ ಆಗಬೇಕು, ರೋಗಿ ಆಗಬೇಕು, ಸಂಸಾರ ಪರಿಭ್ರಮಣೆ ಮಾಡಬೇಕು. ಅವರಿಗೆ ಧರ್ಮ ರುಚಿಸಂಗಿಲ್ಲ, ವ್ರತ ನಿಯಮಗಳು ಅವರಿಗೆ ಇಷ್ಟ ಆಗಲಿಲ್ಲ, ಅವರಿಗೆ ಮಾಡಕ್ಕೆ ಆಗದಿದ್ರು ಮಾಡಕ್ ಆಗಲ್ಲ. ಏನ್ ಹೇಳಿ, ಮಾಡ್ಲಿಕ್ಕೆ ಆಗ್ತೈತಿ ಪಾಲನೆ ಮಾಡ, ಆದ್ರೆ ಮಾಡಕ್ ಆಗಲಿಲ್ಲ. ಆದ್ರೆ ಯಾರೇ ಮಾಡುವಂತ ಭಾವ ಇರ್ತದ ನೋಡ್ರಿ, ಕೆಲವರು ಬಹಳ ಏನಿರ್ತಾರ ಕಷ್ಟದಲ್ಲಿ ಪಾಲನೆ ಮಾಡ್ತಾರೆ, ನೌಕರಿ ಇರ್ತಾರೆ, ಕೆಲವರು ಬಹಳ ಒತ್ತಡದಲ್ಲಿ ಇರ್ತಾರೆ, ಆದ್ರೂ ಸಹ ಅವರು ವ್ರತಗಳನ್ನ ಪಾಲನೆ ಮಾಡ್ತಾ ಇರ್ತಾರೆ. ಅಂದ್ರೆ ಶ್ರದ್ಧಾನಿಂದ, ಯಾರಿಗೆ ಶ್ರದ್ಧಾ ಇರ್ತದೆ ಎಲ್ಲವೂ ಸಾಧ್ಯ. ಶ್ರದ್ಧಾ ಕಡಿಮೆ ಇರೋದ್ರಿಂದ ಆಗಂಗಿಲ್ಲ. ಆದ್ರೂ ಹಾವೇರಿ ಬಹಳ ಜನ ಅಭಿಷೇಕ ಮಾಡಾಕತ್ತೀರಿ, ಅಭಿಷೇಕ ಮಾಡೋದು, ಪೂಜೆ ಮಾಡೋದು, ಇನ್ನು LKG UKG ಕುತ್ಕೊಂಡಿರಿ, ಡಿಗ್ರಿದಾಗ ಕುತ್ಕೋಬೇಕು. ಏನ್ ಮಾಡ್ಬೇಕು ಹೇಳ್ರಿ, ಮತ್ತ ಹೀಗೆ ಚಾತುರ್ಮಾಸ ಹೋದ್ಮೇಲೆ ಪುನಃ ಹೋಗ್ಬಿಟ್ಟ ಮತ್ತ ವಾಪಸ್ ರಿವರ್ಸ್ ಹೋಗ್ಬೇಕಿತ್ತು ನೋಡ್ರಿ. ಯಾರು ಪಾಸ್ ಆಗಿ ಮೇನ್ ಕ್ಲಾಸ್ ಹತ್ತೋದಿರಲ್ಲೋ, ಯಾರು ಬೆಲ್ಲ ಹೆಣ್ಮಕ್ಳು ಹೋಗೋದಿದ್ರೆ ಗೊತ್ತಾಗ್ತದೆ. ಈಗ ಗೊತ್ತಾಗಿಲ್ಲ, ಮರದಲ್ಲಿ ಯಾರು ಗೊತ್ತಾಗ್ತದೆ. ಮರದಲ್ಲಿ ವಿಹಾರ ಮಾಡಿ ಬಹಳ ಇಲ್ಲ, ಹೆಸರೈತಿ, ಇನ್ನೊಂದು ತಿಂಗಳೈತಿ, ಎಷ್ಟು ಹೇಳ್ರಿ, ಪೂರ್ತಿ ಐತಿ. ಮತ್ತೆ ನಿಮ್ ಚಾತುರ್ಮಾಸ ಯಾವಾಗೂ ಇಲ್ಲೇ ಐತಿ, ಯಾವಾಗಲೂ ನೀವೇ ಚಾತುರ್ಮಾಸ ಮಾಡಿರಿ, ಜನ್ಮ ಆದಾಗಲೇ ಇಲ್ಲೇ ಚಾತುರ್ಮಾಸ ಮಾಡಕತ್ತೀರಿ. ಮೂರು ಋತುವಿನಲ್ಲಿ ಮೂರು ಕಾಲನ ಇದೇ ಕಳೀತಾ ಇದ್ದಿಲ್ಲ ನೋಡ್ರಿ. ಒಂದು ಶೀತಕಾಲ ವಾಚನ ಬರ್ತದ, ಶೀತಕಾಲ ವರ್ಷ ಇಲ್ಲ, ಶೀತಕಾಲ 4 ತಿಂಗಳು ಬರ್ತದ. ಅಂದ್ರೆ ಗ್ರೀಷ್ಮ ಕಾಲದ್ದು, ಗ್ರೀಷ್ಮ ಕಾಲ ಸಹ 4 ತಿಂಗಳು ಬರ್ತದೆ. ಮಳೆಗಾಲ ಕಳೀತೀವಿ, ಒಂದ್ ಕಾಲ ಕಳೆದ್ರೆ ಇನ್ನೊಂದು ಕಾಲ ಪ್ರಾರಂಭವಾಗ್ತದೆ. ಆದ್ರೆ ವರ್ಷ ಯೋಗ ಮುಂದಿನ ತಿಂಗಳ 21ಕ್ಕೆ ಮುಗೀತದೆ. ನಾವು ಲೆಕ್ಕ ಹಾಕಿದ್ರೆ 2 ದಿನ ಐತಿ ಅಂತೇಳಿ, 1 ತಿಂಗಳ 2 ದಿವಸ ಐತಿ. 2 ದಿವಸ 1 ತಿಂಗಳ 2 ದಿನ ಇದೆ. ನಾಳೆ ಅಂದ್ರೆ 1 ದಿನ ಕಡಿಮೆ ಆಗ್ತದೆ, ಒಂದೇ ದಿನ ಐತಿ, 1 ತಿಂಗಳ ಮುಗಿತು. ಆಮೇಲೆ ಗೊತ್ತಾಗ್ತದೆ ಯಾರ್ಯಾರು ಬಸ್ತಿ ಬರ್ತಾ ಇದ್ದಾರೆ, ನಿರಂತರ ಅಭಿಷೇಕ ನಡೀತಾ ಇದೆ, ನಿರಂತರ ಬಸ್ತಿ ಬರ್ತಾ ಇದೆ, ಶ್ರಾವಕರು ಎಷ್ಟು ಮಂದಿ ಬರ್ತಾ ಇದ್ದಾರೆ, ಶ್ರಾವಕರು ಎಷ್ಟು ಜನ ಇಷ್ಟರಾಗಿದ್ದಾರೆ ಎಲ್ಲ ಗೊತ್ತಾಗ್ತದ. ಆಮೇಲೆ ಬರ ಎಷ್ಟು ಜನ ಒಂದು ಬಾವಿ ಸಿದ್ಧರಾಗುವುದಿದ್ದಾರೆ. ಸಿದ್ಧತೆ ವಿಧಾನ ಮಾಡಕ್ಕಿಲ್ಲ, ಸಿದ್ಧತೆ ವಿಧಾನ ಮಾಡಾಕ ಯಾರ್ಯಾರು ಬಸ್ತಿ ಬರ್ತಾ ಇದ್ದಾರೆ, ಪೂಜಾ ಮಾಡ್ತಾ ಇದ್ದಾರೆ, ರೋಡ ಇದಾರಂದ್ರೆ ಅವ್ರು ಸಿದ್ಧರಾಗೋದಿಲ್ಲ. ಮತ್ತ ಮಹಾರಾಜ ಹೋದ್ಮೇಲೆ ರೋಡ್ ಬಿಟ್ಟಂದ್ರ
ಅದಕ್ಕೆ ಬಿಟ್ಟಿದ್ರು. ನಿಮಗೆಲ್ಲ ಮುಕ್ತಿ ಬೇಕು ಬೇಡ? ನೀವೆಲ್ಲ ಮೋಕ್ಷಗಳು ಮುಮೋಕ್ಷಗಳು ಮುಮೋಕ್ಷು ಮುಮೋಕ್ಷ ಜ್ಞಾನ ಹೇಳ್ತಾರೆ. ಮೋಕ್ಷ ಇಚ್ಛೆ ಇರೋರಿಗೆ ಮುಮೋಕ್ಷ ಅಂದರೆ ಮುಮೋಕ್ಷ ಜ್ಞಾನ ಹೇಳ್ತಾರೆ. ಭೋಗದ ಇಚ್ಛೆ ಇರುವವರಿಗೆ ಏನಂತ ಮುಮೋಕ್ಷು ಅಂತ ಹೇಳ್ತಾರೆ. ನೀವೆಲ್ಲ ಯಾರಿದ್ದೀರಿ? ಮೋಕ್ಷದ ಇಚ್ಛೆ ಇಟ್ಕೊಂಡವರು ಸದಾ ಕಾಲ ಮೋಕ್ಷ ಮಾರ್ಗದಲ್ಲಿ ಪುರುಷಾರ್ಥ ಮಾಡ್ತಾ ಇರ್ತಾರೆ. ಭೋಗದಲ್ಲಿ ಅಲ್ಲ, ಭೋಗದಲ್ಲಿ ಇಟ್ಕೊಂಡೇ ಯೋಗ ಸಾಧನವನ್ನು ಮಾಡ್ತಾ ಇರ್ತಾರೆ. ನೋಡೋಣ ಸಿದ್ಧಚಕ್ರ ವಿಧಾನ ಎಷ್ಟು ಜನ ಇನ್ನು ಜಾಸ್ತಿ ಆಗ್ತಾರೋ? ಜಾಸ್ತಿನೂ ಆಗ್ಬೋದು. ನಾವು ಹೋದ್ಮೇಲೆ ಇನ್ನು ಮಹಾರಾಜ ವಿಧಾನ ಬರಲಿಲ್ಲ ಕೆಲವರು. ಆಮೇಲೆ ಹೋಗ್ಬೇಕಿತ್ತು. ನಮ್ಮಲ್ಲಿ ಚಾತುರ್ಮಾಸ ಆಯ್ತು, ವರ್ಷ ಯೋಗ ಆಯ್ತು ಅಂತ ಅಭಿಷೇಕ ಮಾಡಕಂತಾರ, ನೋಡಕಂತ ಬರ್ಬೋದು ಕೆಲವರು. ಯಾಕಂದ್ರ ಈಗ ಬರೋ ಲಾಸ್ಟ್ ಭಾವ ಆಗೈತಿ. ಬರಕ್ ಹಾಕಿದ್ರಿ ಹೆಂಗ್ ಬರೋದ್ರಿ? ಇಷ್ಟು ದಿನ ಬಂದಿಲ್ಲ ಅವರು. ಈಗ ಹೆಂಗ್ ಬರೋದು? ಹಿಂಗೂ ಇರ್ತಾರೆ ಅಲ್ಲ. ಅವರು ಮತ್ತೆ ಜಾಸ್ತಿ ಆಗ್ಬೋದು ಸಂಖ್ಯೆ. ಅದು ಕಡಿಮೆ ಆಗ್ಬಾರ್ದು. ಏನಾಗ್ಬಾರ್ದ್ರಿ? ಕಡಿಮೆ ಆಗ್ಬೇಡ್ರಿ, ಜಾಸ್ತಿ ಆಗ್ಲಿ ಚಲೋ. ನೋಡೋದು ಗೊತ್ತಾಗ್ತಿದಿ. ಈಗ ಧನ್ಯ ಕುಮಾರ ಅಷ್ಟನೇ ಚತುರ್ಸಿ ನಾಳೆ ಇವಾಗ ಏನ್ ಮಾಡೋದು ನೋಡೋದು. ಉಪವಾಸ ಮಾಡೋದು, ಅಂದ್ರೆ ಬಸ್ತಿ ಬರೋದು ಇಲ್ಲೋ, ಭಗವಂತ ದರ್ಶನ ಮಾಡ್ತಿರೋ ಇಲ್ಲೋ, ಅಭಿಷೇಕ ಮಾಡಕ್ ಬರ್ತಿರೋ, ಧರ್ಮರಾಯ ನಾಳೆ ಅಭಿಷೇಕ ಮಾಡಕ್ ಬರ್ಕೋಬಾರ ಬರಾಕತ್ತವ. ನಮ್ಮ ಮನೆಯವ್ರ ಮಹಾರಾಜ ಬರಾಕತ್ತ ನಾನು ಹೇಳಂಗಿಲ್ಲ, ಬರ್ತಿದ್ದಾಗ ಹೇಳಕತ್ತೀವಿ. ನೀವು ಯಾರು? ನೀವು ಬರಾಕತ್ತ ನೀವು ಬೀಗ ಹಾಕಿದ್ರು ಬೀಗ ತಗೊಂಡ್ ಬರ್ತಾವ. ಏನ್ ಮಾಡ್ತೀವಿ? ಏನು ಬರಾಕತ್ತಾರ ನೋಡಿ ಅವ್ರು. ನೀವು ಹೋಗ್ಬೇಡ್ರಿ ಅಂತ ಮನೆಯವ್ರು ಬೀಗ ಹಾಕಿದ್ರು ಸಹ ನಿಲ್ಲಂಗಿಲ್ಲ, ಮಜಾ ಬರ್ತಾವ. ನಾವು ಬರ್ದಿದ್ದಾಗ ಹೇಳಕತ್ತೀವಿ. ನಾವು ಯಾರ್ಯಾರು ಬಂದಿಲ್ಲ ನೋಡ್ರಿ, ಚತುರ್ದಶಿ ಅಷ್ಟಮಿ ದಿನ ಬಂದು ಅಭಿಷೇಕ ಮಾಡಿಸಿ ಮತ್ತು ಪೂಜಾ ಮಾಡಿಸ್ರಿ. ಕೈ ಸ್ವಲ್ಪ ಪಾವನ ಆಗಲಿ, ಮನುಷ್ಯ ಜೀವನ ಸಾರ್ಥಕವಾಗಲಿ. ಜಿನೇಂದ್ರ ಭಗವಂತರ ಪೂಜೆ ಮಾಡತಕ್ಕಂತ ಮತ್ತು ದರ್ಶನ ಮಾಡತಕ್ಕಂತ, ಜಿನೇಂದ್ರ ಭಗವನಿಗೆ ಕೈ ಜೋಡಿಸತಕ್ಕಂತ ಒಂದು ಪುಣ್ಯ ಜೀವ ಯಾರಿದ್ದಾರೆ ಅಂತ ಹೇಳಿದ್ರೆ, ಯಾರಿಗೆ ಸ್ವರ್ಗ ಮೋಕ್ಷ ಹತ್ರ ಆಗಿದೆ ಅವರೇ ಬಸ್ತಿ ಬಂದು ಪೂಜೆ ಮಾಡಕ್ ಸಾಧ್ಯ, ಜಿನ ದರ್ಶನ ಮಾಡಲಿಕ್ಕೆ ಸಾಧ್ಯ. ಜಿನೇಂದ್ರ ಭಗವಂತನ ದರ್ಶನ ಮಾಡುವಂತವರಿಗೆ ಏನ್ ಲಾಭ ಪ್ರಾಪ್ತವಾಗ್ತದೆ? ದರ್ಶನ ದೇವ ದೇವಸ್ಯ ದರ್ಶನ ಪಾಪನಾಶನ ದರ್ಶನ